ಅವಧೂತರು ಅನ್ನೋದೇ ನಿಜ ಆದರೆ, ಗುರುಗಳು ಅನ್ನೋದೇ ನಿಜ ಆದರೆ, ಏನಕ್ಕೆ ವರ್ಲ್ಡ್ ವಾರ್ ನಿಲ್ಲಿಸ್ಬಿಡಕ್ಕೆ ಹೇಳಿ, ಆ ಅನ್ಯಾಯ ನಿಲ್ಲಿಸ್ಬಿಡಕ್ಕೆ ಹೇಳಿ, ಇಲ್ಲ ಇನ್ಯಾವುದೋ ಒಂದು ಕೇಸ್ ಆಗಿತ್ತಲ್ಲ ಅದಕ್ಕೆ ಒಂದು ತೀರ್ಪನ್ನ ಕೊಡ್ಸಕ್ಕೆ ಹೇಳಿ. ನೀವೀಗ ನ್ಯಾಯ ಬೇಕು, ನೀತಿ ಬೇಕು, ಧರ್ಮ ಬೇಕು, ಎಲ್ಲ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಇದೇ ನ್ಯಾಯ, ಇದೇ ನ್ಯಾಯ, ಇದು ಸತ್ಯ ಅಂತ ಏನು ಮಾತಾಡ್ತೀರಲ್ಲ, ಇದು 100% ನಿಮಗೆ ಬೇಕು ಅಂದರೆ ಕೇಳಿ ತಿಳಿ ಅಂತ. ಅದು ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋ ಉದ್ದೇಶದಲ್ಲೇ ನಾನು ಪ್ರತಿಯೊಂದು ವಿಚಾರಧಾರೆ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ. ಅದು ನನ್ನ ಉದ್ದೇಶವೂ ಹೌದು ಅಂತ ಹೇಳ್ತಾ, ಇವತ್ತಿನ ಇದೊಂದು ತುಂಬ ಚಿಕ್ಕ ಎಪಿಸೋಡ್, ಸ್ಮಾಲ್ ಎಪಿಸೋಡು, ಆದರೂ ಇದೊಂದೆಲ್ಲೋ ನನಗೆ ಇಂಪಾರ್ಟೆಂಟು, ಅಟೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಮತ್ತು ಇದುವರೆಗೂ ನಾನೆಲ್ಲೂ ಹೇಳೇ ಇಲ್ಲ ಅಂತನೂ ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಇವಾಗ ಅಂತಂದರೆ, ನನ್ನ ಚಾನಲ್ನ ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದಿರೋರು ಅಥವಾ ನಿಜವಾಗ್ಲೂ ಅದನ್ನು ಅರ್ಥ ಮಾಡಿಕೊಂಡು ನೋಟ್ಸ್ ಎಲ್ಲ ಮಾಡ್ಕೊಂಡಿರೋರಿಗೆ ಈ ವಿಷಯ ರಿಪೀಟ್ ಅಂತ ಅನಿಸ್ಬೋದು. ಆದರೆ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು, ನನ್ನ ಚಾನಲ್ಲು 1 ವರ್ಷ ಆಯ್ತಲ್ವಾ, ಸುಮಾರು ಜನ ಹೊಸಬ್ರು ಬಂದಿರ್ತೀರಿ. ಅದರಲ್ಲಿ ಸಾಧಾರಣವಾಗಿ ನಿಮ್ಮಲ್ಲೆಲ್ಲ ಬರ್ತಕ್ಕಂಥ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ನನ್ನ ಪಾಡ್ಕಾಸ್ಟ್ ಸಾಲಿನಲ್ಲೆಲ್ಲ ಕೆಲವು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಯಾಕೆ ಈ ಪ್ರಶ್ನೆಗೆ ನಾನೇನು ಇದನ್ನು ಅಫೆಂಡ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ, ಇಲ್ಲಿ ಯಾರ ಮೇಲೂ ಬೇಜಾರು ಪಟ್ಕೊಂಡು ಹೇಳ್ತಾ ಇಲ್ಲ. ಆದರೆ ಕ್ವಶನ್ ಬ್ಯಾಂಕ್ ಅಂತ ಒಂದು ಸರಣಿ ಮಾಡ್ತಿದ್ದೆ ನಾನು. ಅದರಲ್ಲೆಲ್ಲಾರ್ದು ಕಮೆಂಟ್ಸ್ಗಳೇನಿದೆ, ಯಾರ್ದೇನು ಡೌಟ್ ಇದೆ ಅದನ್ನು ತೊಗೊಂಡು ಆನ್ಸರ್ ಮಾಡೋದೇ ಒಂದು ಎಪಿಸೋಡ್ ಥರ ಮಾಡ್ತಾಯಿದ್ದೆ. ಇದೂ ಆ ಥರ ಒಂದು ಕ್ವಶನ್ ಬ್ಯಾಂಕ್ ಅಂತ ಅಂದ್ಕೊಳ್ಳಿ. ನೀವು ಪ್ರಾಯಶಃ ಆ ಕಡೆಯಿಂದ ಅದನ್ನು ಕೊಂಕು ಮಾಡಿಕೊಂಡು ಅಥವಾ ಬೇರೆ ಯಾವುದೇ ಉದ್ದೇಶದಿಂದ ನನ್ನ ಪ್ರಶ್ನೆ ಮಾಡಿದರೂ ಕೂಡ ನಾನು ಇವತ್ತು ಅದಕ್ಕೊಂದು ತಿಳಿಯಾದಂಥ ಉತ್ತರ, ಒಂದು ತಕ್ಕ ಮಟ್ಟಿಗೆ ಸಮಾಧಾನದ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ತಕ್ಕ ಮಟ್ಟಿಗೆ ಇದು ಸಮಾಧಾನದ ಉತ್ತರ, 100% ಸಮಾಧಾನ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಾರ್ಮುಲಾ ಇರೋದೇ ಇದು, ಏನು, ಕೇಳಿ ತಿಳಿ ಇಲ್ಲ ಮಾಡಿ ಕಲಿ ಅಂತ. ಸೊ ಈಗ ನಾನು ಹೇಳೋದನ್ನು ನೀವು ಕೇಳಿ ತಿಳ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಓಕೆ, ತಿಳ್ಕೊಳ್ಳಿಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿ ತಿಳಿ ಫಾರ್ಮುಲಾ ವರ್ಕೌಟ್ ಆಗೋಲ್ಲ. ಅವಾಗೇನು ಮಾಡಬೇಕಾಗುತ್ತೆ, ಮಾಡಿ ಕಲಿ ಅನ್ನೋದಕ್ಕೆ ಬರುತ್ತೆ. ಮಾಡಿ ಕಲಿಯೋಕ್ಕೆ ನಾವು ರೆಡಿ ಇದ್ದೀವಾ? ನಾವು ಮಾಡಲ್ಲ. ಸೊ ನಾವು ಯಾವಾಗಲೂ ಎಲ್ಲ ಕೇಳ್ತಿರ್ತೀವಿ, ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ನಮ್ಮ ಬುದ್ಧಿ ಮಟ್ಟಕ್ಕೆ, ಜ್ಞಾನದ ಮಟ್ಟಕ್ಕೆ ಅಥವಾ ನಮ್ಮ ಲಾಜಿಕಲ್ ಮಟ್ಟಕ್ಕೆ ಅದು ಮೀರ್ತದೆ ಅಂದ ತಕ್ಷಣವೇ ನಾವು ಅದನ್ನು ರಿಜೆಕ್ಟ್ ಮಾಡಿಬಿಡ್ತೀವಿ. ಇದು ಸಾಧಾರಣವಾಗಿ ಎಲ್ಲರಲ್ಲೂ ನಡೀತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೇ ಇಲ್ಲಿ ನಾಸ್ತಿಕರು ಪ್ರಶ್ನೆ ಮಾಡಿದ್ರೆ ನನಗೇನು ಅದರಲ್ಲಿ ಬೇಜಾರಿಲ್ಲ, ಅವ್ರನ್ನ ಉದ್ದೇಶದ ಇಟ್ಕೊಂಡು ನಾನೇನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಆದರೆ ಇದೊಂದು ಪ್ರಶ್ನೆ, ಲಾಜಿಕಲ್ ಪ್ರಶ್ನೆ. ನಾನು ಕೂಡ ಗುರುಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿರೋಂಥ ಪ್ರಶ್ನೆನೇ ನಿಮ್ಮ ಮುಂದೆ ಅದಕ್ಕೆ ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇತ್ತೀಚಿನ ವೀಡಿಯೋಗಳಲ್ಲಿ ನಂಗೆ ಜಾಸ್ತಿ ಪ್ರಶ್ನೆ ಬರ್ತಾ ಇರೋದು, ಅಥವಾ ಗುರುಗಳ್ದು ಯಾವುದೋ ಒಂದು ವೀಡಿಯೋ ಬರೋಕ್ಕಿಲ್ಲ, ಸುಮಾರು ಜನ ಕೇಳೋದೇನು ಅಂದರೆ, ಅವಧೂತರು ಅನ್ನೋದೇ ನಿಜ ಆದರೆ, ಗುರುಗಳು ಅನ್ನೋದೇ ನಿಜ ಆದರೆ, ಏನಕ್ಕೆ ವರ್ಲ್ಡ್ ವಾರ್ ನಿಲ್ಲಿಸ್ಬಿಡೋಕ್ಕೆ ಹೇಳಿ, ಯಾಕೆ ಇಲ್ಲೇನೋ ಇದಾಗ್ತಾ ಇದೆ, ಆ ಅನ್ಯಾಯ ನಿಲ್ಲಿಸ್ಬಿಡೋಕ್ಕೆ ಹೇಳಿ, ಇಲ್ಲ ಇನ್ಯಾವುದೋ ಒಂದು ಕೇಸ್ ಆಗಿತ್ತಲ್ಲ ಅದಕ್ಕೆ ಒಂದು ತೀರ್ಪನ್ನ ಕೊಡ್ಸೋಕ್ಕೆ ಹೇಳಿ, ಇಲ್ಲ ಅದನ್ನು ಮಾಡಿದವ್ರು ಯಾರೋ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದಲ್ಲ, ಆ ಮಿರಾಕಲ್ ಮಾಡ್ಬೋದಲ್ಲ, ಈ ಥರದ್ದು ಪ್ರಶ್ನೆಗಳು ಬರ್ತಾ ಇದೆ. ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದನ್ನೇ ಹೇಳ್ತಾ ಇರೋದು. ಈಗ ಅದನ್ನು ಕೇಳಿ ತಿಳಿ ಅಂತ, ಅದು ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ನೋಡಿ, ಫಸ್ಟ್ ಆಫ್ ಆಲ್ ಈ ಭೂಮಿ ಅಂತ ನಾವೇನು ಕರಿತೀವಿ, ಓಕೆನಾ, ಈ ಭೂಲೋಕ ಅಂತ ನಾವೇನು ಕರಿತೀವಿ, 14 ಲೋಕಗಳು ಇರ್ತಕ್ಕಂಥದ್ದು. ಓಕೆ, ಈಗ ಇಲ್ಲಿ ಒಂದು ಚಾರ್ಟನ್ನು ಹಾಕ್ತೀನಿ, ಅದನ್ನು ನೀವು ನೋಡಿ. ಸೊ ನೀವೀಗ ಆ ಚಾರ್ಟ್ ನೋಡ್ತಾ ಇದ್ದರೆ 14 ಲೋಕಗಳು. ಈ 14 ಲೋಕಗಳಲ್ಲಿ ಮೇಲಿಂದ ಕೆಳವರೆಗೂ 1 to 14 ಅಂತ ಬಂದಾಗ ಮಧ್ಯದಲ್ಲಿ 7ನೇ ಲೋಕ ಅಂತ ಬರುತ್ತಲ್ಲ, ಅದು ನಮ್ಮ ಭೂಲೋಕ, ಅಂದರೆ ನಾವಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಭೂಲೋಕ. ಸೊ ಇದಕ್ಕೆ ಮೇಲೆ ಬರ್ತಕ್ಕಂಥ ಲೋಕಗಳನ್ನು ಊರ್ಧ್ವ ಲೋಕಗಳು ಅಂತ ಕರೀತಾರೆ, ಕೆಳಗಡೆ ಹೋಗ್ತಕ್ಕಂಥ ಲೋಕಗಳನ್ನು ಅಧೋಲೋಕ ಅಂತ ಕರೀತಾರೆ. ಈಗ ನಮಗೆ ಸಿನಿಮಾದಲ್ಲೆಲ್ಲ ಡೈಲಾಗ್ಗಳು ಗೊತ್ತೇ ಇರುತ್ತೆ, ನಮ್ಗೆ ಅಣ್ಣವ್ರ ಸಿನಿಮಾಲೆಲ್ಲ ಡೈಲಾಗ್ ನೋಡಿದ್ದೀವಿ. ಯಾವುದೇ ರಾಕ್ಷಸ ಎಲ್ಲ ಬಂದ್ರೂ ಅಥಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಎಲ್ಲಡಗಿದ್ರು ನಾನು ನಿನ್ನ ಬಿಡಲ್ಲ ಕಣೋ ಅಂತೆಲ್ಲ ಹೇಳ್ತಾರೆ. ಅಂದರೆ ಅರ್ಥ ಏನು, ಅದು ಕೆಳಗೆ ಹೋಗ್ತಾ ಹೋಗ್ತಾ ಎಲ್ಲೇ ನೀನು ಕೆಳಗೆ ಬಚ್ಚಿಟ್ಕೊಂಡಿದ್ರು ನಾನು ನಿನ್ನ ಹುಡ್ಕೊಂಬರ್ತೀನಿ ಅಂತ. ಸೊ ಇದೆಲ್ಲ ಸುಮ್ಮನೆ ಹೆಸರುಗಳಲ್ಲ, ಈ ಎಲ್ಲ ಲೋಕಗಳು ಇವೆ.
ಈಗ ಈ ಎಲ್ಲ ಲೋಕಗಳು ಇವೆಯಾ, ಇದು ಕ್ವಶನ್ ಮಾರ್ಕ್, ಈ ಲಾಜಿಕ್ಗೆಲ್ಲ ನಾನು ಬರೋದಿಲ್ಲ. ಈಗ ನಾನು ಪ್ರಶ್ನೆಗೆ ಉತ್ತರಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಅಧೋಲೋಕಗಳು ಅಂತ ಹೇಳ್ತಾರೆ. ಇದು ಕೆಳಗಡೆ ಬರೋಂಥ. ಇನ್ನು ಊರ್ಧ್ವ ಲೋಕಗಳು ಅಂತ ಮೇಲಕ್ಕೆ ಹೋಗ್ತಾ ಹೋಗ್ತಾ ಬರೋ ಲೋಕಗಳು ಯಾವುದು ಅಂತಂದರೆ ನಮ್ಮದು ಭೂಲೋಕ. ಓಕೆ, ಅದಾದಮೇಲೆ ಮೇಲೆ ಬರೋದು ಭುವರ್ಲೋಕ, ಆಮೇಲೆ ಸ್ವರ್ಗಲೋಕ, ಆಮೇಲೆ ಮಹರ್ಲೋಕ, ಆಮೇಲೆ ಜನಲೋಕ, ತಪಲೋಕ, ಸತ್ಯಲೋಕ. ಸೊ ಹೀಗೆ ಮೇಲೆ ಭೂಮಿನ ಸೆಂಟ್ರಾಗಿ ಇಟ್ಕೊಂಡ್ರೆ ಭೂಮಿನ ಸೇರಿಸಿ ಮೇಲೆ 7, ಕೆಳಗಡೆ ಭೂಮಿನ ಬಿಟ್ಟು 7. ಸೊ ಇದರ ಅರ್ಥ ಏನು ಅಂತಂದರೆ ಇದು ಮಧ್ಯದಲ್ಲಿರೋದ್ರಿಂದ ನೀವೀಗ ನ್ಯಾಯ ಬೇಕು, ನೀತಿ ಬೇಕು, ಧರ್ಮ ಬೇಕು, ಎಲ್ಲ ಅನ್ಯಾಯ ಆಗ್ತಾಯಿದೆ, ಇದಕ್ಕೆ ಇದೇ ನ್ಯಾಯ, ಇದೇ ನ್ಯಾಯ, ಇದು ಸತ್ಯ ಅಂತ ಏನು ಮಾತಾಡ್ತಿರಲ್ಲ, ಇದು 100% ನಿಮಗೆ ಬೇಕು ಅಂದರೆ ಊರ್ಧ್ವ ಲೋಕಕ್ಕೆ ಹೋಗ್ತಾ 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 ಇದು ಸಿಗ್ತಾ ಹೋಗುವಂಥದ್ದು. ಅಂದರೆ ಕಂಪ್ಲೀಟು ನೀವು ಕೇಳುವಂಥ ಧರ್ಮ, ಟೇಬಲ್ ಗುದ್ದು ವಾದ ಮಾಡ್ತಕ್ಕಂಥ ಸತ್ಯ, ನಿಷ್ಠೆ, ಆ ಥರ ಈ ಥರ ಅಂತೆಲ್ಲ 100% ಪರ್ಫೆಕ್ಟಾಗಿ ಮಾತಾಡ್ತಿರಲ್ಲ, ಆ ಪರ್ಫೆಕ್ಷನ್ಗಳೆಲ್ಲ ಮೇಲೆ ಹೋಗ್ತಾ ಹೋಗ್ತಾ ಸಿಗುತ್ತೆ. ಅದಕ್ಕೆ ಅದನ್ನ ಪರ್ಫೆಕ್ಟಾಗಿರೋದಕ್ಕೆ ಅದನ್ನ ಊರ್ಧ್ವ ಲೋಕಗಳು ಅಂತ ಹೇಳ್ತಾರೆ. ಇನ್ನು ಕೆಳಗೆ ಹೋಗ್ತಾ 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 ಇಲ್ಲಿಗಿಂತ ಮೋಸ ರೀ, ಇಲ್ಲಿ ಏನು ಅನ್ಯಾಯ ಕಂಡ್ರಿ, ಇಲ್ಲಿ ಏನು ಅಧರ್ಮ ಕಂಡ್ರಿ, ಅದಕ್ಕಿಂತ ಒಂದು ಸ್ಟೆಪ್ ಕೆಳಗೆ ಅಥಳ, ಅದಕ್ಕಿಂತ ಒಂದು ಸ್ಟೆಪ್ ವಿಥಳ, ಸುತಳ, ಮಹಾತಳ, ರಸಾತಳ, ಸಸಾತಳ, ಪಾತಾಳ. ಸೊ ಅದಕ್ಕೆ ಈ ನರಕಕ್ಕೆ ಹೋಗ್ತೀಯ ಕಣೋ ನೀನು ಪಾತಾಳಕ್ಕೆ ಹೋಗ್ತೇನೆ, ನರಕಕ್ಕೆ. ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂದರೆ ಅಲ್ಲಿ ಹೋಗ್ತಾ 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 ರೂಲ್ಸ್ ಆರ್ ವೆರಿ ಬ್ಯಾಡ್. ಅಲ್ಲಿ ಎಲ್ಲವೂ ಜಾಸ್ತಿ, ಏನೇನು ಕೆಟ್ಟದಂತ ಕರಿತೀರೋ ಅದೆಲ್ಲವೂ ಕೆಳಗಡೆ ಪಾತಾಳಕ್ಕೆ ಹೋಗ್ತಾ ಹೋಗ್ತಾ ಲೆಕ್ಕಾಚಾರ ಬೇರೆ. ಮತ್ತು ಭಗವಂತನ ಫಾರ್ಮ್ಗಳು ಕೂಡ ಬೇರೆ ಆಗ್ತಾ ಹೋಗುತ್ತವನು. ಆದರೆ ಎಲ್ಲ ಕಡೆ ವಾಸವಿದ್ದಾನೆ, ಬೇರೆ ಬೇರೆ ಫಾರ್ಮಲ್ಲಿದ್ದಾನೆ. ಪಾತಾಳೋಕದಲ್ಲಿ ಸರ್ಪಲೋಕ ಇದೆ, ಮತ್ತು ಅಲ್ಲಿ ಮಣಿ ಇದೆ, ಹಂಗಾರೆ ಅಲ್ಲಿ ಸತ್ಯ ಇಲ್ವಾ, ಹಾವುಗಳು ಅಂದರೆ ದೇವರಲ್ವಾ, ಅಲ್ಲೂ ಇದೆ. ಬಟ್ ಈ ಥರದ ಚಾಲೆಂಜಸ್ಸು, ಈ ಥರ ನೀವೇನು ಕೇಳ್ತಿದ್ದೀರಾ ಅನ್ಯಾಯ, ಇನ್ನೂ ಅವೆಲ್ಲ ಜಾಸ್ತಿ ಹೋಗ್ತಾ ಹೋಗ್ತಾ ಕಷ್ಟಗಳು ಎಲ್ಲ ಜಾಸ್ತಿ ಆಗೋಕ್ಕೆ ಅದನ್ನ ಅಧೋಲೋಕ ಅಂತ ಕರೆಯೋದು. ಈಗ ಊರ್ಧ್ವಲೋಕ, ಅಧೋಲೋಕ ಮಧ್ಯದಲ್ಲಿ ಸಿಗಾಕೊಂಡಿರೋದೇ ನಮ್ಮ ಭೂಲೋಕ. ಸೊ ಇದು ಮಧ್ಯ ಇರೋದ್ರಿಂದ ಇಲ್ಲಿ ಮಿಕ್ಸ್ ಆಫ್ ಬೋತ್ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆ ಫೋರ್ಸ್ ಎಷ್ಟಿರುತ್ತೋ ಕೆಟ್ಟ ಫೋರ್ಸ್ ಅಷ್ಟೇ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇದೊಂಥರ ವಿನ್ ವಿನ್ ಸಿಚುಯೇಷನ್ನು. ಸೊ ಈ ಥರ ವಿನ್ ವಿನ್ ಸಿಚುಯೇಷನ್ ಇರಬೇಕಾದ್ರೆ ಇದು ಇಲ್ಲಿಯ ರೂಲ್ ಅಪ್ಲೈ ಆಗ್ತಾ ಇದೆ. ಇಲ್ಲಿಯ ರೂಲೇ ಆ ಥರ ಇರಬೇಕಂದ್ರೆ ಇಲ್ಲಿ ಪರ್ಫೆಕ್ಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ ಸಾಧ್ಯ? ಇದು ಪರ್ಫೆಕ್ಟಾಗಿರೋವಂಥ ಪ್ಲೇಸಲ್ಲಿ, ದಿಸ್ ಇಸ್ ಪರ್ಫೆಕ್ಟ್ಲಿ ಎನ್ ಇಂಪರ್ಫೆಕ್ಟ್ ವರ್ಲ್ಡ್. ಫಸ್ಟ್ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ. ಅದಕ್ಕೆ ತಾನೇ ಜೀವ ಬಂಧನದಲ್ಲಿದ್ದಾನೆ ಅಂತ ಹೇಳೋದು. ಓಕೆ, ಇನ್ನೊಂದು ಪಾಡ್ಕಾಸ್ಟ್ ಹೇಳಿದೆ, ಮತ್ತೆ ಹೇಳ್ತೀನಿ ಅದನ್ನು. ಗುರುಗಳೇ ನಮ್ಗೆ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಏನಂದರು ಅಂದರೆ, ಏನು ನೀವೆಲ್ಲ ಎಂಜಾಯ್ ಮಾಡೋಕ್ಕೆ ಇಲ್ಲಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ವೈ ಆರ್ ಟ್ರೈಂಗ್ ಟು ಮೇಕ್ ದಿಸ್ ಪ್ಲೇಸ್ ಮೋರ್ ಪರ್ಮನೆಂಟ್, ಮೋರ್ ಬ್ಯೂಟಿಫುಲ್, ಮೋರ್ ಆರಾಮ್. ಇಲ್ಲಿ ಆರಾಮಾಗಿರೋಕ್ಕೆ ಆಗೋದೇ ಇಲ್ಲ ಯಾವತ್ತೂ. ನೀವು ಬೇರೆ ಪಿಕ್ಚರ್ಗಳಲ್ಲಿ, ಪೌರಾಣಿಕ ಪಿಕ್ಚರ್ಗಳೆಲ್ಲ ಅಬ್ಸರ್ವ್ ಮಾಡಿದ್ರೆ ದೇವಾನುದೇವತೆಗಳಿಗೆ ಕೊಡ್ತಕ್ಕಂಥ ಶಾಪ ಏನು ದೇವತೆಗಳು ಅಂತಂದರೆ, ಭೂಲೋಕದಲ್ಲಿ ನೀನು ನರಮನುಷ್ಯನಾಗಿ ಹೋಗು ಅಂತ ತಕ್ಷಣ ಅಯ್ಯೋಯ್ಯೋ ಭೂಲೋಕಕ್ಕೆ ನಾನು ಹೋಗ್ಬೇಕಾ? ನೋಡಿರೋರು ನೋಡಿರ್ತೀರ ಸಿನಿಮಾ, ನೋಡಿಲ್ದಿರೋರು ನನಗೆ ಗೊತ್ತಿಲ್ಲ. ಎಲ್ಲ ಸಿನಿಮಾ, ಎಷ್ಟೋ ನಮ್ಮ ಹಳೆಯ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೆಲ್ಲವೂ ಇದಿದೆ. ಅಂದರೆ ದೇವತೆಗಳಿಗೆ ಅವರು ಶಾಪ ತಗೊಂಡ್ರೆ ಅವರು ಡಿಪೋರ್ಟ್ ಆಗೋದೇ ಇಲ್ಲಿಗೆ. ಇದನ್ನು ತುಂಬ ಸಲೀಸಾಗಿ ನಮಗೆಲ್ಲ ಅರ್ಥ ಆಗೋ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಜೈಲುಗಳಲ್ಲಿ ಅಂಡಮಾನ್ ಜೈಲು ಭಾಳ ಎಸ್ಕೇಪೇ ಆಗೋಕ್ಕಾಗದಿರೋವಂಥ ಜೈಲು ಅಂತ ಅಲ್ವಾ? ಆ ಕಡೆ ಈ ಕಡೆ ಎಲ್ಲ ಸಮುದ್ರ ಮಧ್ಯ ಒಂದು ಐಲ್ಯಾಂಡಲ್ಲಿ ತಂದು ಬಿಸಾಕಿದ್ದಾರೆ. ಈಗ ಅವ್ನು ಶಿಕ್ಷೆ ಅನುಭವಿಸ್ಲೇಬೇಕಲ್ಲಿ ಅಂತ. ಎಸ್, ಅದೇ ಥರ ಈ ಜೀವ ಅವನಿಗೆ ಹಾಕಿರೋವಂಥ ಅಂಡಮಾನ್ ಜೈಲು ಕಂಡ್ರೋ ಇದು. ನೀವಿಲ್ಲಿ ಬಂದಿದ್ದೀರಾ, ಆದರೂ ಇಲ್ಲೂ ಒಬ್ಬ ಸ್ವಲ್ಪ ಚೆನ್ನಾಗಿದ್ದಾನೆ, ಒಬ್ಬನಿಗೆ ನಮಗಿಂತ ತುಂಬ ವರ್ಸ್ಟ್ ಸಿಚುಯೇಷನ್ ಇದೆ, ನಾವು ಮಧ್ಯದಲ್ಲಿದ್ದೀವಿ ಅಂದರೆ ಏನರ್ಥ? ಈಗ ಹಂಗಾರೆ ಜೈಲಲ್ಲಿರೋರ್ಗೆಲ್ರಿಗೂ ಒಂದೇ ಶಿಕ್ಷೆನಾ? ಒಬ್ಬೊಬ್ಬರ ಕ್ರೈಮ್ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಅವರ ಶಿಕ್ಷೆ ಅವಧಿ, ಅದರ ತೀವ್ರತೆ ಒಂದೊಂದು ಥರ ಇರುತ್ತೆ. ಒಬ್ಬನಿಗೆ ಮರಣದಂಡನೆ ಇರುತ್ತೆ, ಒಬ್ಬನಿಗೆ ಜೀವಾವಧಿ ಶಿಕ್ಷೆ ಇರುತ್ತೆ, ಒಬ್ಬನಿಗೆ ಕಠಿಣ ಸಜೆ ಇರುತ್ತೆ, ಒಬ್ಬನಿಗೆ ಇನ್ನೊಂದೇನೋ ಇರುತ್ತೆ. ಇದ್ರ ಮಧ್ಯದಲ್ಲಿ ಒಬ್ಬನ ಆ ಜೈಲಲ್ಲಿದ್ರೂ ಅವ್ನು ಕೈದಿಯಾಗೇ ಬಂದರೂ ಅವನದೇನೋ ಒಳ್ಳೆ ಬಿಹೇವಿಯರ್ ಇರುತ್ತೆ. ಆ ಒಳ್ಳೆ ಬಿಹೇವಿಯರಿಂದ ಅವನಿಗೆ ಆ ಜೈಲಲ್ಲೇ ಒಳ್ಳೆ ಊಟ ಸಿಗ್ತಾ ಇರುತ್ತೆ. ಈ ಥರ ದೇರ್ಸ್ ಅ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್. ಸೊ ಹಾಗಾಗಿ ಇಲ್ಲಿ ಪರ್ಫೆಕ್ಷನ್ನ ಹುಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಹಾಗಾದ್ರೆ ಮಾಡಬೇಕಾಗಿರೋದೇನು? ಯು ಹ್ಯಾವ್ ಟು ಫೈಂಡ್ ದ ವೇ. ಈಗ ಹೇಳಿದ್ದೀನಿ, ಇದು ನಾವು 7ನೇ ಲೋಕ ಇಲ್ಲಿ ಮಧ್ಯದಲ್ಲಿ ತಗ್ಲಾಕೊಂಡಿದ್ದೀವಿ ಅಂತ. ಈ ಜೀವ ಊರ್ಧ್ವ ಲೋಕದಲ್ಲಿ ಒಳ್ಳೆ ಕೆಲಸ ಮಾಡ್ತಾ, ಇನ್ನೂ ಒಳ್ಳೆ ಕರ್ಮ ಮಾಡ್ತಾ, ಮೇಲೆ ನಾವು ಕೇಳುವ ಸತ್ಯ, ಟೇಬಲ್ ಗುದ್ದಿ ಕೇಳುವ ವಾದ, ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮೇಲೆ ಹೋಗೋ ಒಂದು ರೂಟನ್ನ ಜೀವಕ್ಕೆ ನಾವು ಕಂಡುಹಿಡ್ಕೋಬೇಕು. ಅದಕ್ಕೆ ನಾವು ಎಫರ್ಟ್ ಹಾಕಬೇಕು. ಅದೇ ನಾವು ಸರ್ವ್ ಮಾಡ್ತಾ ಇರ್ತಕ್ಕಂಥ ಟರ್ಮ್ ಇಲ್ಲಿ. ನಾನು ಇದನ್ನು ಎಷ್ಟೋ ಸತಿ
ತಮಾಷೆಗೂ ಹೇಳ್ತಾ ಇರ್ತೀನಿ. ಯಾವಾಗ ಇದನ್ನು ಒಂದು ಅಂಡಮಾನ್ ಜೈಲಿಗೆ ಹೋಲಿಸಿದ್ರು ಭೂಲೋಕನ ಗುರುಗಳು, ಅವಾಗ ನಾನು ಹೇಳಿದೆ, ಯಾರ ಬರ್ತ್ ನಂಬರ್ ಇದೆಯಲ್ಲ, ನಾನು ಇವಾಗ ಜನವರಿ ನನ್ನ ಹುಟ್ಟಿದಬ್ಬ, ಸೊ 4/1/1984 ಅಂತ ನಂದು. ನನ್ನ ಬರ್ಡೇ ಅಲ್ಲ ಅದು, ಅದು ಒಂಥರ ಕೈದಿ ನಂಬರ್ 411984. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಇಲ್ಲಿ ತಂದು ಬಿಸಾಕಿರ್ತಕ್ಕಂಥ ಆಗಿರೋವಂಥದ್ದು. ಇದಕ್ಕೆ ಸಂಸ್ಕೃತದಲ್ಲೂ ಒಂದು ಶ್ಲೋಕ, ಮೊನ್ನೆನೂ ಗುರುಗಳ ಜೊತೆ ಪಾಡ್ಕಾಸ್ಟ್ ಮಾಡೋವಾಗಲೇ ಅವ್ರು ಹೇಳಿದ್ರು, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ಅಂದರೆ ಏನು? ಪುಣ್ಯವು, ನಿನ್ನಲ್ಲಿರ್ತಕ್ಕಂಥ ಪುಣ್ಯವು ಕ್ಷೀಣಿಸಿದಾಗ ಮರ್ತ್ಯಲೋಕಕ್ಕೆ ನೀನು ಬರ್ತ್ಯಾ, ಭೂಲೋಕಕ್ಕೆ. ಇದು ಫಾರ್ಮುಲಾ, ಇದು ಫಿಕ್ಸ್, ಇದು ಯಾರೇ ಆಗಲಿ. ಸೊ ಹಾಗೆ ನಮ್ಮ ಎಕ್ಸಿಸ್ಟೆನ್ಸಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೇ ದೇಶಗಳು, ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದೇ ಮನುಷ್ಯರು, ನಾವು ಮಾಡ್ತಾ ಇರೋದೇ ಅದ್ಭುತ ಜೀವನ ಅಂತ ನಾವು ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಬೇರೆ ಲೋಕದ ಬೇರೆ ಜೀವಿಗಳಿಗೆ ನಾವು ಇಲ್ಲಿ ಕೂತ್ಕೊಂಡು ಏಲಿಯನ್ಸ್ ಅಂತೀವಿ, ಅವರು ಅಲ್ಲಿ ಕೂತ್ಕೊಂಡು ನಮ್ಮನ್ನು ಏಲಿಯನ್ಸ್ ಅಂತ ಅಂತಿಲ್ಲ ಅಂತ ನೀವು ಯಾಕೆ ಅನ್ಕೋತೀರಾ? ಅಂತಿಲ್ಲ ಅಂತ ಯಾಕೆ ಅನ್ಕೋತೀರಾ? ಸೊ ನಮಗಿನ್ನ ಬೆಟರ್ ಬೀಯಿಂಗ್ಸು ನಮ್ಮನ್ನು ನೋಡಿ ನಗ್ತಾ ಇರ್ತೀವಿ, ಇವ್ರು ಏನೇ ಹಿಂಗೆ ಕಿತ್ತಾಡ್ತಾರೆ, ಇವತ್ತಿದ್ದು ನಾಳೆ ಹೋಗೋವಂಥ ಲ್ಯಾಂಡ್ಗೆ ಹಿಂಗೆ ಕಿತ್ತಾಡ್ತಾರೆ, ಇವತ್ತಿದ್ದು ಮೋಸ ಆಗೋವಂಥ ಈ ಸಂಬಂಧಗಳಿಗೆ ಹಿಂಗೆ ಕಿತ್ತಾಡ್ತಾರೆ. ಮೇ ಬಿ ಅವ್ರು ನಗ್ತಾ ಇರ್ಬೋದಲ್ವಾ? ಸೊ ನಮಗಿನ್ನ ಕೆಳಗಡೆ ಲೋಕದಲ್ಲಿರೋರಿಗೆ ಅಲ್ಲೇ ಎಷ್ಟೋ ಬೆಟ್ರಪ್ಪ, ಅಲ್ಲೇ ಎಷ್ಟೋ ಪರವಾಗಿಲ್ಲ, ಸ್ವಲ್ಪ ಉಸಿರಾಡೋಕ್ಕಾರು ಟೈಮ್ ಕೊಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಮಾಲ್ ಇದೆ, ಸಿನಿಮಾ ಥಿಯೇಟ್ರ್ ಇದೆ, ಇಲ್ಲ ಅದೂ ಇಲ್ಲ, ತೆಗೆದು ಕತ್ಲೆಕೊಳ್ಳೆ ನಮ್ಮನ್ನು ಬಿಸಾಕಿದ್ದಾರೆ ಅಂತ. ಸೊ ಇದು ನಾನು ನಿಮಗೆಲ್ಲ ಅರ್ಥ ಆಗಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ ಹಿಂಗೆ ಎಲ್ಲರೂ ಮಾತಾಡ್ತಾರೆ ಅಂತ ಅಲ್ಲ. ಬಟ್ ವಾಟ್ ಎವರ್, ನಾನು ಹೇಳ್ತಾ ಇರೋದೇನು ಅಂತಂದರೆ, ಹಾಗಾದ್ರೆ ಗುರುಗಳಿರೋದು ಸತ್ಯ ಅಂತ ಆದರೆ, ಅವಧೂತರೆಲ್ಲರೂ ಇಷ್ಟೊಂದು ಜನ ಎಲ್ಲರೂ ಇದ್ದಾರಲ್ಲ, ಇವರೆಲ್ಲ ಇರೋದಾದರೆ ಬೇಡಪ್ಪ, ದೇವರೇ ಇದ್ದಾನೆ ಅಂತ ಆದರೆ ಅಂತಲೇ ವಾದ ಮಾಡ್ತಾರಲ್ಲ, ದೇವರೇ ಇದ್ದಾನೆ ಅಂತ ಆದರೆ ಇದು ಯಾಕೆ ನಡೀತಾ ಇದೆ? ಇದು ನಡೆಯುತ್ತೆ ಬಿಕಾಸ್ ದಿಸ್ ಈಸ್ ದ ರೂಲ್ ಆಫ್ ದಿಸ್ ಪ್ಲ್ಯಾನೆಟ್. ಇಲ್ಲಿ ಪರ್ಫೆಕ್ಷನ್ ಸಿಗಲ್ಲ, ಇಲ್ಲಿ ಪರ್ಫೆಕ್ಷನ್ ಹುಡುಕಬೇಡಿ ದಯವಿಟ್ಟು. ಇಲ್ಲಿ ಹೆಂಗೆ ಅಂತಂದರೆ, ನಾಲೆಡ್ಜ್ ಸಿಗ್ತಾ, ನಾನು ಪ್ರಾಕ್ಟೀಸ್ ಮಾಡೋದನ್ನ, ನಾನು ಎಕ್ಸಿಟ್ ಆದನ್ನ ನಾನು ನೋಡ್ಕೋಬೇಕು ಅಷ್ಟೇ. ಹುಚ್ಚನ ಮದುವೆಯಲ್ಲಿ ಉಂಡವನು ಜಾಣ ಅಂತ ಅಷ್ಟೇ ಇಲ್ಲಿ ಫಾರ್ಮುಲಾ. ನಾನು ಅದ್ಭುತದಲ್ಲಿ ಅದ್ಭುತ, ಎಲ್ಲರನ್ನೂ ಸರಿ ಮಾಡ್ತೀನಿ, ಎಲ್ಲವೂ ಸರಿ, ಎಲ್ಲ ಸ್ಟ್ರೀಮ್ಲೈನ್ ಮಾಡ್ತೀನಿ ಅಂತಂದರೆ ಅವನು ಪೀಕ್ಲಾಟಕ್ಕೆ ಸಿಗಾಕಂತ. ಇಲ್ಲಿ ಇಷ್ಟಿಲ್ಲದೆ ಮತ್ತೆ ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಈ ಹಾಡೆಲ್ಲ ಏನಕ್ಕೆ ಬರೆದ್ರು? ಅವರ ಸುಮ್ಮನೆ ಬರೀತಾರ? ಅವೆಲ್ಲ ಎಲ್ಲದರ ಹಿಂದೆನೂ ಒಂದು ತತ್ವ ಇರುತ್ತೆ. ಅವ್ರು ಏನೋ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವ್ರ ಲೈಫ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ರಶ್ ಇದೆ, ತುಂಬ ರಶ್ ಇದೆ, ಎಲ್ಲದಕ್ಕೂ ರ್ಯಾಟ್ ರೇಸ್ ಇದೆ, ನ್ಯಾಯ ಅನ್ಯಾಯಗಳ ಮಧ್ಯೆ ರ್ಯಾಟ್ ರೇಸ್ ಇದೆ, ಒಂದು ಸರ್ವೈವಲ್ಗೆ ರ್ಯಾಟ್ ರೇಸ್ ಇದೆ. ಸೊ ಇದೆಲ್ಲದ್ರ ಮಧ್ಯೆ ಸೊ ಭಗವಂತ ಏನಾಗ್ತಾನೆ, ಅವನು ಪ್ರತಿ ಲೋಕದಲ್ಲೂ ಅದಕ್ಕೆ ಅನುಗುಣವಾಗಿ ಅವನು ಅವತರಿಸಿ ಬರ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಅಂತ ಫುಲ್ ಶ್ಲೋಕ ಇದೆಯಲ್ಲ, ಅದು ಬರ್ತೀನಿ ನಾನು. ಮತ್ತು ಅನನ್ಯಾಶ್ಚಿಂತೆ ಅಂತೋಮ, ಇವೆಲ್ಲ ಏನು ಹೇಳುತ್ತೆ ನಮಗೆ? ಸೊ ಒಂದು ಅಗಾಧವಾದಂಥ ಶಕ್ತಿ, ಒಂದು ದೊಡ್ಡ ಬ್ರೈಟ್ ಶಕ್ತಿ ಆ್ಯಸ್ ಇಟ್ ಈಸ್ ನಮ್ಮ ಮುಂದೆ ಬರೋಕ್ಕಾಗೋದಿಲ್ಲ. ಅದು ನಮ್ಮ ಲೆವೆಲ್ಗೆ ಇಳಿದು ಬರಬೇಕಾಗುತ್ತೆ. ಆ ನಮ್ಮ ಲೆವೆಲ್ಗೆ ಇಳಿದು ಬರಬೇಕಾದ್ರೆ ಏನಾಗುತ್ತೆ, ಅವನು ನಮ್ಮ ಹಾಗೆ ಕಾಣ್ತಾ ಇರ್ತಾನೆ, ನಮ್ಮ ಹಾಗೆ ವ್ಯವಹರಿಸ್ತಾ ಇರ್ತಾನೆ, ನಮ್ಮ ಹಾಗೆ ಇನ್ನೊಂದು ಮತ್ತೊಂದು ಇರುತ್ತೆ. ಆದರೆ ಸ್ವಲ್ಪ ಒಳಗೆ ಹೋಗಿ ಡೀಟೇಲಾಗಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲ ಅದು ಅದೇ, ಇದು ಇದೆ, ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ರೈಸ್ ಆಗಬೇಕು, ಇನ್ನು ನಾವು ಆ ಮಟ್ಟಿಗೆ ರೈಸ್ ಆಗಬೇಕು ಅಂತ. ಸೊ ಹಾಗಾಗಿ ನನಗೆ ಇದೊಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳೋಕ್ಕೆ ಇಷ್ಟಪಟ್ಟೆ. ನೋಡಿ, ಈ ಕರ್ಮ ಸಿದ್ಧಾಂತ ಅಂತ ಇದನ್ನು ಗೊತ್ತಿರೋರು ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಬೇರೆ ರೀತಿ. ಈಗ ನನಗೆ ಯಾರೋ ಒಂದು ತಪ್ಪು ಮಾಡ್ತಾರೆ, ತಿರುಗಿಸಿ ನಾನು ಅವ್ರಿಗೊಂದು ತಪ್ಪು ಮಾಡ್ತೀನಿ, ಆಗ ನನಗೊಂದು ಸಮಾಧಾನ ಸಿಗುತ್ತೆ. ಇದು ನಾರ್ಮಲಾಗಿ ಹೋಗುವಂಥದ್ದು. ಈಗ ಇನ್ನೊಂದು ಥರ ಬರೋಣ, ನನಗೊಬ್ಬ ಪನಿಷ್ ಮಾಡ್ತಾನೆ, ನಾನು ಅವನಿಗೆ ಪನಿಷ್ಮೆಂಟ್ ಕೊಡೋದು ಟೆಂಪರವರಿ ಅಣ್ಣ. ಅದೇ ಅದನ್ನು ಲಾ ಆಫ್ ನೇಚರ್ಗೆ ಬಿಟ್ಬಿಟ್ರೆ, ಅದು ಕೊಡೋವಂಥ ಪನಿಷ್ಮೆಂಟ್ ಇದೆಯಲ್ಲ, ಅದು ಪರ್ಮನೆಂಟ್ ಆಗಿಬಿಡುತ್ತೆ. ಅದಕ್ಕೆ ದಯೆ ಧರ್ಮದ ಮೂಲ ಅಂತ ಹೇಳಿದ್ರು, ಕ್ಷಮಿಸು ಯಾರನ್ನಾದರೂ ಅಂತ ಹೇಳಿದ್ರು. ಯಾಕಂದರೆ ನೀನು ಆ ಕರ್ಮಕ್ಕೆ ಅಂಟಲ್ಲ. ಸಂಬಡಿ ಡಸ್ ಸಮಥಿಂಗ್ ಬ್ಯಾಡ್ ಟು ಯು, ನೀನು ಅದನ್ನು ಓಕೆ ತೀರಾ ಫರ್ಗೆಟ್ ಮಾಡೋಕ್ಕೆ, ಫರ್ಗಿವ್ ಒಂದು ಮಟ್ಟಕ್ಕೆ ಫರ್ಗಿವ್ ಮಾಡಿ ಬಿಟ್ಬಿಟ್ರೆ ನೀನು ಅದನ್ನು, ಹಾಗಂತ ಅವ್ನು ಎಸ್ಕೇಪ್ ಆಗ್ಬಿಡಲ್ಲ ಆ ಲೂಪಿಂದ. ನೆಕ್ಸ್ಟ್ ಕರ್ಮ ವಿಲ್ ಟೇಕ್ ಇಟ್ಸ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್, ಈಗ ಗಾಂಧೀಜಿ ಹೇಳಿದ್ದನ್ನು ಸುಮಾರು ಜನ ಫನ್ ಮಾಡ್ತಾರೆ, ಅಂದರೆ ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ಬೇಕು ಅಂತ. ಓಕೆ, ಇಲ್ಲಿ ನಾನು ಬುದ್ಧಿವಂತ ಆದರೆ ಒಂದು ಕೆನೆಗೆ ನಾನು ನೀನು ಹೊಡೆದೆ, ಇವಾಗ ನಾನು ಹೊಡೆಸ್ಕೊಂಡು ಒಂದು ಕೆಟ್ಟ ಕರ್ಮನ, ಹೊಡೆದೊಂದು ಕೆಟ್ಟ ಕರ್ಮನ, ಹೊಡೆದವಂತಾನೆ ಕೆಟ್ಟ ಕರ್ಮ. ನಾನು ತಿರ್ಗಾ ಅವ್ನಿಗೆ ಆಪ್ಷನ್ ಕೊಡ್ತೀನಿ, ಇನ್ನೊಂದು ಸತಿ ಅದೇ ಕರ್ಮ ಮಾಡು ಅಂತ. ಅವ್ನು ಇನ್ನೊಂದು ಸಲ ಹೊಡೆದ, ಈಗ ಅವ್ನ ಕರ್ಮ ಜಾಸ್ತಿ ಆಯಿತಾ, ನನ್ನ ಜಾಸ್ತಿ ಆಯಿತಾ? ಈ ಥರ ನೀವು ಯಾರಿಗೆ, ನಾನು ಸುಮ್ಮನೆ ಹೇಳ್ತಾ ಇರೋದು, 10 ಸಲ ಕೆನ್ನೆ ತೋರಿಸಿ 11ನೇ ಸಲ ಅವ್ನಿಗೆ ಅನಿಸುತ್ತೆ ನಾನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಹಿಂಗೆ ಮಾಡಿದ್ದು ತಪ್ಪು, ಆ್ಯಕ್ಚುಲಿ ಹಿಂಗೆ ಮಾಡಬಾರ್ದಾಗಿತ್ತು.
ಓಕೆ, ನಾವು ಇದರ ಲಾರ್ಜರ್ ಎಕ್ಸ್ಪ್ಯಾನ್ಷನ್ ತೊಗೊಳ್ಳೋಣ. ಏನೋ ಕೆನ್ನೆ ಕೊಡ್ರೆ ಕೆನ್ನೆ ತೋರಿಸ್ಬೋದು, ಅವ್ನು ಬಂದು ನಮ್ಮ ಚಾಕುನೇ ಚುಚ್ಬಿಟ್ರೆ. ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬೇರೆ, ರಕ್ಷಣೆ, ಕ್ಷೇತ್ರ ರಕ್ಷಣೆ ಮಾಡ್ಕೊಳ್ಳೋದು ಬೇರೆ. ಆದರೆ ಸೇಡು, ದ್ವೇಷ, ಕಿಚ್ಚು, ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಸೊ ನಿಜವಾಗ್ಲೂ ಈ ಕರ್ಮದ ಸಿದ್ಧಾಂತ ಸ್ವಲ್ಪ ಮಟ್ಟಿಗೆ ಅನಲೈಸ್ ಮಾಡೋನು ಗೊತ್ತಿದ್ರೆ ಅವನೇನು ಮಾಡ್ತಾನೆ ಅಂತಂದರೆ, ಅವನು ಸಫರಿಂಗ್ನ ಅವನು ಅಕ್ಸೆಪ್ಟ್ ಮಾಡ್ಕೊತಾನೆ, ಸಫರ್ ಕೊಟ್ಟವನ್ನ ಬಿಟ್ಬಿಡ್ತಾನೆ. ಯಾಕೆ ಅಂತಂದರೆ ಆವಾಗ ಲಾ ಆಫ್ ನೇಚರ್ ತೊಗೊಳುತ್ತೆ ಅವನಿಗೇನು ಶಿಕ್ಷೆ ಕೊಡಬೇಕು ಅಂದ್ಬಿಟ್ಟು ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ಲಾ ಆಫ್ ನೇಚರ್ ಅಂದ ತಕ್ಷಣ ಇಲ್ಲಿಯ ವ್ಯವಸ್ಥೆ ಯಾವುದೂ ಹೇಳ್ತಾ ಇಲ್ಲ ನಾನು, ನೇಚರ್ ಹೇಳ್ತಾ ಇರೋದು. ಬಟ್ ನಮ್ಮ ಕಣ್ಣು ಮುಂದೆ ಜಸ್ಟಿಸ್ ಸಿಗದೇ ಇರ್ಬೋದು, ಆಗಿಲ್ಲದೆ ಇರ್ಬೋದು ಆ ಥರ. ಇವನು ಎಸ್ಕೇಪ್ ಆದ, ಅವನು ಎಸ್ಕೇಪ್ ಆದ. ಯಾರು ಎಸ್ಕೇಪ್ ಆದರೂ ಈ ಅಣ್ಣಮ್ಮನ ಜೈಲಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಇಲ್ಲಿಗೊಬ್ಬ ಜೈಲರ್ ಇದ್ದೇ ಇದ್ದಾನೆ, ಇಲ್ಲಿಗೊಬ್ಬ ವಾರ್ಡ್ ಮ್ಯಾನ್ ಇದ್ದೇ ಇದ್ದಾನೆ. ಅವರ ಕಣ್ಣುಗಳಿಂದ, ಅವರ ಲೆಕ್ಕಗಳಿಂದ, ಅವರ ಅಟೆಂಡೆನ್ಸಿಂದ ಅವನು ತಪ್ಪಿಸ್ಕೊಳಕ್ಕಾಗಲ್ಲ. ಈ ಕಾನ್ಷಿಯಸ್ಸಲ್ಲಿ ನಾವು ಬದುಕಬೇಕು. ಆವಾಗ ನಮ್ಮ ಕಡೆಯಿಂದ ಆದಷ್ಟು ತಪ್ಪುಗಳು ಕಮ್ಮಿ ಆಗುತ್ತೆ ಹೊರತು ನಾವು ಅದನ್ನೇ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ ಆವಾಗ ಕೇಳಿ ತಿಳಿ ಆಗಲ್ಲ, ಮಾಡಿ ಕಲಿಯೋಕ್ಕೆ ನನಗೆ ಬೇಕಾಗಿಲ್ಲ. ಸುಮ್ಮನೆ ಪ್ರಶ್ನೆ ಮಾಡೋದು, ಹಿಂಗಿದ್ರೆ ಹಂಗಿರ್ಬೇಕಾಗಿತ್ತಲ್ವ, ಹಂಗಿದ್ರೆ ಹಿಂಗೆ. ಅದಕ್ಕೆ ಇವತ್ತಿನ ಒಂದು ಐ ವಾಂಟ್ ಟು ಸೇ ಇಟ್ ಆಸ್ ಒಂದು ಲೈನ್ ಹಾಕಿ ಹೇಳಬೇಕು ಏನು ಅಂತಂದರೆ, ಪರ್ಫೆಕ್ಷನ್ನ ಇಲ್ಲಿ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದು ಬೇಡ. ನಾವು ಇಲ್ಲಿ ಇವತ್ತಿರೋ ಸಂಬಂಧ ನಾಳೆ ಚೇಂಜ್ ಆಗುತ್ತೆ, ನಾಳೆ ಇರೋ ಸಂಬಂಧ ನಾಳಿದ್ದು ಚೇಂಜ್ ಆಗುತ್ತೆ, ವ್ಯಕ್ತಿ ಬದಲಾಗ್ಬಿಡ್ತಾರೆ, ಪರಿಸರ ಬದಲಾಗ್ತಾರೆ. ಇದು ಗುಡ್ ಟು ಬ್ಯಾಡ್ ಕೂಡ ಆಗ್ಬೋದು, ಬ್ಯಾಡ್ ಟು ಗುಡ್ ಕೂಡ ಆಗ್ಬೋದು, ಎರಡೂ ಇರುತ್ತೆ. ಸೊ ವಾಟ್ ಈಸ್ ಕಾನ್ಸ್ಟೆಂಟ್ ಹಿಯರ್? ಓನ್ಲಿ ಚೇಂಜ್ ಈಸ್ ಕಾನ್ಸ್ಟೆಂಟ್. ಬದಲಾವಣೆ ಜಗದ ನಿಯಮ ಅಂತ ಅದಕ್ಕೆ ಭಗವಂತ ಹೇಳಿರ್ತಕ್ಕಂಥದ್ದು. ಆ ಬದಲಾವಣೆ ಬಿಟ್ಟರೆ ಇನ್ಯಾವುದು ಇಲ್ಲಿ ಕಾನ್ಸ್ಟೆಂಟ್ ಆಗಿರಲ್ಲ. ಸೊ ಹಾಗಾಗಿ ಅದು ತೆಲುಗುಲಿ ಒಂದು ಒಳ್ಳೆ ತಮಾಷೆ ಗಾದೆ ಮಾತಿದೆ, ಬುದ್ಧುಂಟೆ ಬೂ ತಿಂಟಾವು, ಲ್ಯಾಕ್ಪೋತೆ ಪೀ ತಿಂಟಾವು ಅಂತ. ಓಕೆನಾ? ಪ್ರಾಯಶಃ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದು ಮಾಡಿದ್ದು ದೊಡ್ಡವರು, ಹಿರಿಯರು, ಅಥವಾ ಇಷ್ಟೆಲ್ಲ ತಪಸ್ವಿಗಳೇನೋ ಮಾಡ್ಕೊಂಬಂದಿದ್ದಾರೆ ಅಂತಂದರೆ ಅವರೊಂದು ಬುದ್ಧಿ ಹೇಳ್ತಿದ್ದಾರೆ, ಅವರೊಂದು ಮಾರ್ಗ ತೋರಿಸ್ತಿದ್ದಾರೆ. ಬುದ್ಧಿ ಇರೋನು ಆ ಮಾರ್ಗನ ತೊಗೊತಾನೆ. ಇಲ್ಲ ಅನ್ನೋನು ಸುಮ್ಮನೆ ಕಾಲ್ಗೊಂದು ಕೈಗೊಂದು ತಲೆಗೆ ಹಾಕರು ಕಾಲ್ಗೆ ಹಾಕರು ತಲೆಗೆ ಹಾಕು ಅಂತ ವಿತಂಡವಾದವನ್ನು ಮಾಡ್ತಾ, ಪ್ರಶ್ನೆಗಳು ಹಾಕ್ಕೊಳ್ತಾ, ಅವನ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ, ಅವನ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಳ್ತಾ ಕೊನೆಗೊಂದಿನ ಸಫರಿಂಗಲ್ಲೇ ಹೋಗ್ತಾನೆ. ಸೊ ತಿಳ್ಕೊಂಡವ್ನಿಗೆ ಹಂಗಾರೆ ಸಫರಿಂಗ್ ಇಲ್ವಾ? ಸಫರಿಂಗ್ ಇದೆ. ಯಾಕೆ? ಇದು ರೂಲ್ ಅಪ್ಲೈ ಆಗುತ್ತೆ. ಆದರೆ ಇವನಿಗೆ ಯಾಕೆ ಇದು ಆಗ್ತಾಯಿದೆ ಅನ್ನೋ ಅರಿವಿದೆ, ಅವನಿಗೆ ಇದು ಯಾಕೆ ಆಗ್ತಾಯಿದೆ ಅಂತ ಅರಿವೇ ಇರಲ್ಲ. ಈಗ ಇಂಜೆಕ್ಷನ್ ಹಿಂಗೆ ಹಿಡ್ಕೊಂಡು ಒಂದು ಮಗು ಹತ್ರ ಡಾಕ್ಟ್ರ್ ಹೋಗ್ತಿದ್ದಂಗೆ ಆ ಮಗು ಬೊಬ್ಬೆ ಹೊಡ್ಕೊಳ್ಳೋಕೆ ಶುರು ಆಗುತ್ತೆ, ಕೂಗಾಡುತ್ತೆ, ಕಿರ್ಚಾಡುತ್ತೆ, ಮೈನ್ ಚಿಮ್ಮುತ್ತೆ, ಅಪ್ಪ ಅಮ್ಮನ ಕೈಯಿಂದ ಎಗರಿ ಹೋಗೋಣ ಅನ್ನತ್ತೆ. ಯಾಕೆ? ಅದಕ್ಕೆ ಡಾಕ್ಟ್ರು ಥರ ಕಾಣ್ತಾಯಿಲ್ಲ, ವಿಲನ್ ಥರ ಕಾಣ್ತಾಯಿದ್ದಾನೆ, ಇವಾಗ ನಾನು ಚುಚ್ತಾನೆ ಅಂತ ಆ ಮಗುಗೆ ಗೊತ್ತು. ಅದಕ್ಕೆ ನೋವು ಒಂದೇ ಗೊತ್ತಿರೋದು ರೆಫರೆನ್ಸ್, ಅದಕ್ಕೆ ನಾಲೆಡ್ಜ್ ಇಲ್ಲ. ಅದಕ್ಕೆ ಅವ್ನು ಬಂದಿರೋದು ನನಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾನೆ ಡಾಕ್ಟ್ರು ಅಂತ ಆ ಮಗುಗೆ ಗೊತ್ತಿಲ್ಲ, ಅದು ಹಂಗೆ ಎಗರಾಡುತ್ತೆ. ಅದೇ ನೀವು ದೊಡ್ಡವರಾದಮೇಲೆ ಇಂಜೆಕ್ಷನ್ ಚುಚ್ಚುವಾಗ ನೋವು ಕಮ್ಮಿ ಆಗುತ್ತಾ? ನಿಮಗೆ ನೋವು ಕಮ್ಮಿ ಆಗಲ್ಲ. ಬಟ್ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡ್ಕೊತೀರ. ಚುಚ್ಚಪ್ಪ ಆಯ್ತು, ಈಗ ಏನು ಮಾಡ್ತೀನಿ, ನೀನು ಚುಚ್ಚಿದ್ರೆ ತಾನು ನನಗೆ ವಾಸಿ ಆಗೋದು, ಚುಚ್ಚಿ ಇವಾಗ. ಆ ಅಕ್ಸೆಪ್ಟೆನ್ಸ್ ಬರುತ್ತೆ. ಸೊ ಒಬ್ಬನಿಗೆ ಅರ್ಥ ಮಾಡ್ಕೊಂಡವನಿಗೂ ಅರ್ಥ ಮಾಡ್ಕೊಳ್ದೇ ಇರೋವನಿಗೂ ಸಫರಿಂಗ್ ನೋಡುವ ದೃಷ್ಟಿ ಬದಲಾಗುತ್ತೆ ಹೊರತು ಸಫರಿಂಗೇ ಇಲ್ದಂಗೆ ಆಗಲ್ಲ. ಸೊ ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದಷ್ಟೇ. ಯಾಕಂದರೆ ನೋಡಿ, ಎಲ್ಲರೂ ನೀವು ಹಂಗೆ ತೊಗೊಳಕ್ಕೆ ಹೋದರೆ ಎಂತೆಂಥ ಎಷ್ಟೋ ವರ್ಷದಿಂದ ಎಂಥ ಗುರು ಪರಂಪರೆಯಲ್ಲಿ ಬಂದವರು, ಹಂಗಾರೆ ಅವ್ರು ಯಾರೂ ಇವತ್ತು ಈ ಭೂಲೋಕ ಬಿಟ್ಟು ಹೋಗೇ ಇಲ್ವಾ? ಇವತ್ತಿಗೂ ಹಾಗೆ ಶಾಶ್ವತವಾಗಿ ಚಿರಂಜೀವಿಗಳಾಗಿ ಎಲ್ಲರೂ ಇದ್ಬಿಟ್ಟಿದ್ದಾರಾ ಅಲ್ವಾ? ಅವ್ರು ಯಾರೂ ತೊಂದರೆಗಳು ಅನುಭವಿಸ್ಲೇ ಇಲ್ವಾ? ಯಾರೂ ಈ ಭೂಮಿ ಮೇಲಿಲ್ಲ. 300, 500, 700, 1000 ವರ್ಷದಿಂದ ಇದ್ದಂಥ ಮಹಾಗುರುಗಳು, ಅವ್ರ ಜೊತೆ ಇದ್ದಂಥ ಶಿಷ್ಯಕೋಟಿಗಳು, ಡಿವೋಟೀಸು, ಅವರು ಯಾರೂ ಇವತ್ತಿಲ್ಲ. ಹಂಗಾರೆ ಅವರೆಲ್ಲ ಬಂದು ಹೋಗಿ ಮೆಸೇಜ್ ಹೇಳಿದವ್ರು ಎಲ್ಲರೂ ಸುಳ್ಳ? ಸೊ ನನಗೂ ಸುಮಾರು ಜನ ಕೇಳ್ತಾ ಇರ್ತಾರೆ, ನೀವು ವಿನಯ್ ಗುರುಜಿ ಶಿಷ್ಯ, ವಿನಯ್ ಗುರುಜಿ. ಅದನ್ನು ಒಂದು ಎಪಿಸೋಡಲ್ಲಿ ಗುರುಗಳು ತುಂಬ ಕ್ಲಿಯರ್ ಕಟ್ಟಾಗಿ ನಾನೇ ಕೇಳಿದ್ದೆ, ಅವ್ರು ಕ್ಲಿಯರ್ ಕಟ್ ಕೊಟ್ಟರು. ಅವತ್ತಿಂದ ನಾನು ಅದನ್ನು ತಲೆಯಿಂದ ತೆಗೆದುಬಿಟ್ಟೆ. ಯಾಕೆ? ನಾನು ಅವ್ರ ಗುರುಗಳಿಗೆ ನೀವು ಶಿಷ್ಯನ ಅಂತ ಕೇಳಿದಾಗ ಅವ್ರು ಅದೇ ಅಂದರು, ಶಿಷ್ಯ ಅನ್ನೋದು ತುಂಬ ದೊಡ್ಡ ವರ್ಡ್, ನಾನು ಅದು ಅಲ್ವೇ ಅಲ್ಲ, ನಾನು ಡಿವೋಟಿ ಅಷ್ಟೇ. ಡಿವೋಟಿ ಅಂತಂದ್ರೇನು? ನಾನು ಇಷ್ಟಪಡ್ತೀನಿ, ನನ್ನ ಕೈಲಾಗಿದ್ದು ನಾನು ಸೇವೆ ಮಾಡ್ತೀನಿ, ನಾನು ಸುಮ್ಮನೆ ತೆಪ್ಪಗಿರ್ತೀನಿ, ಏನೋ ಒಂದು ಅಳವಡಿಸ್ಕೊಳಕ್ಕೆ ನೋಡ್ತೀನಿ. ನಿಜವಾಗ್ಲೂ ಶಿಷ್ಯ ಅನ್ನೋ ಪದ ಬಳಸಬೇಕು ಅಂತಂದರೆ ಗುರು ನಡೆದ ದಾರಿಯಲ್ಲಿ ಯಾರು ನಡೀತಾನೋ ಅವನು ಶಿಷ್ಯ. ಅಂಥದ್ರಲ್ಲಿ ನಮ್ಮ ಗುರುಗಳಿಗೆ ನಾನೇ ಶಿಷ್ಯ ಅಲ್ಲ ಅಂತ ಅವರೇ ಹೇಳ್ಕೊಳ್ಬೇಕಾರೆ ಇನ್ನು ನಾನು ಹೇಳೋಕ್ಕಾಗುತ್ತೆ ಶಿಷ್ಯ ಅಂತ? ಬಟ್ ಅಗೇನ್, ನಾನು ಗುರು ಅಂತ ಯಾರನ್ನು ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಅದು ನನ್ನ ವೈಯಕ್ತಿಕ ವಿಚಾರ, ನನಗೆ ಬಿಟ್ಟಿದ್ದು. ಬಟ್ ನನ್ನನ್ನು ಆ ಥರ ನೀವೆಲ್ಲ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ಅಬ್ಸರ್ವ್ ಮಾಡಿದ್ರೆ
ಆ ಪದಪ್ರಯೋಗದ ಕರೆಕ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಇನ್ನು ಕೆಲವರು ನನ್ನ ಕೇಳೋದ್ರಿಂದ ನಮ್ಮನ್ನು ಮೀಟ್ ಮಾಡಿಸಿ ಗುರುಗಳು ಎಲ್ಲಿ ಸಿಗ್ತಾರೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾರಿಗೂ ಜಾಗಗಳು ಆಶ್ರಮ ಗೊತ್ತಿಲ್ಲ ಅಂತ ಏನಲ್ಲ. ಆಮೇಲೆ ಇಂಥವ್ರು ಬನ್ನಿ ಬರಬೇಡಿ ಅಂತ ಏನು ಬೋರ್ಡ್ ಹಾಕಿಲ್ಲ. ಸೊ ಅಲ್ಲಿ ಬರಬೇಕಾಗಿರೋದು ಹೋಗಬೇಕಾಗಿರೋದು ನಿಮಗೆ ಬಿಟ್ಟಿದ್ದ ಜವಾಬ್ದಾರಿ. ಸೊ ಎವ್ರಿಬಡಿ ವಾಟ್ ದೇ ಎಕ್ಸ್ಪೆಕ್ಟ್. ನಾನು ಇಲ್ಲೊಂದು ಮೆಸೇಜ್ ಹೇಳ್ತಾ ಇದ್ದೀನಿ, ವಿಷಯ ಹೇಳ್ತಾ ಇದ್ದೀನಿ, ಅದು ಯಾರಿಗೂ ಬೇಡ. ಹೆಂಗೆ ಅಂದರೆ ಡೈರೆಕ್ಟ್ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಅದು ಪಂಚಾಮೃತನೂ ಮಾಡಿ ಕೊಟ್ಬಿಡ್ಬೇಕು ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್. ನಿಮ್ಮ ಎಫರ್ಟ್ ಏನು ಹಂಗಾರೆ? ಗೂಗಲ್ ಮ್ಯಾಪ್ ಅನ್ನೋದು ಏನು ನನಗೆ ಮಾತ್ರ ನನ್ನ ಫೋನಲ್ಲಿ ಮಾತ್ರ ಇದೆಯಾ? ಯಾರಿಗೂ ಇಲ್ವಾ? ಗೂಗಲ್ ಮ್ಯಾಪ್ ಹಾಕೋಬೇಕು, ಅಡ್ರೆಸ್ ಮಾಡಿ ನಿಮ್ಮ ಟೈಮ್ ಮಾಡ್ಕೊಂಡು ನೀವು ಹೋಗಬೇಕು. ನಿಮ್ಮ ಟೈಮಿಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ಸೋಕ್ಕೆ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕರ್ಮ ಕಳಿದೆ ಗುರು ಸಿಗಲ್ಲ ಅಂತ ಒಂದು ರೂಲ್ ಇದೆ. ಅದು ಸಿಗಬೇಕು ಅಂದರೆ ನಿಮ್ಮ ಕರ್ಮದ ಪ್ರಯತ್ನ ನೀವೇ ಮಾಡಬೇಕು, ನಮ್ಮ ಕರ್ಮದ ಪ್ರಯತ್ನ ನಾವೇ ಮಾಡಬೇಕು. ಇನ್ನು ಕೆಲವುದು ಗುರು ಚೂಸ್ ಮಾಡ್ತಾನೆ ಆ ಟೈಮ್. ಅದನ್ನೇ ಹೇಳೋದು, ಆ ಕರ್ಮ ಕಳೆಯೋರ್ಗೂ ಅವ್ನು ಚೂಸ್ ಮಾಡೋ ಆಟ ಯಾರಿಗೂ ಅದು ಅರ್ಥ ಆಗಲ್ಲ. ಚೂಸ್ ಮಾಡುವ ರೀತಿ ಒಬ್ಬೊಬ್ಬರನ್ನ ಒಂದೊಂದು ರೀತಿ ಚೂಸ್ ಮಾಡ್ತಾನೆ. ಆ ಟೈಮ್ ಬಂತು ಅಂದರೆ ಹುಡ್ಕೊಂಡು ಬರುತ್ತೆ. ಬಟ್ ನಮಗೇನಾಗುತ್ತೆ, ನಾವು ನಮ್ಮ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳು ಹಾಕ್ಸ್ಕೋಬೇಕು. ನಾನು ಯಾವಾಗ ಕಾರ್ ತೊಗೊಳ್ಳಿ, ನಂದು ಯಾವುದೋ ಸೈಟ್ ಸ್ಟ್ರಕ್ ಆಗಿದೆ, ನಂದು ಯಾವುದೋ ಫೈನಾನ್ಸ್ ಕೆಲಸ ಸ್ಟ್ರಕ್ ಆಗಿದೆ, ನಂದೇನೋ ಮದುವೆ ಆಗಬೇಕು, ನನಗಿನ್ನೂ ಮಕ್ಕಳಾಗಿಲ್ಲ. ಸೊ ಈ ನಾರ್ಮಲ್ ಪ್ರಶ್ನೆಗಳಿಗೆ ನನ್ನನ್ನು ಹೊಣೆ ಮಾಡಿ ಅಥವಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತಂದರೆ, ದಯವಿಟ್ಟು ಎಲ್ರಿಗೂ ಇವತ್ತು ನಾನು ಮನವಿ ಮಾಡ್ತಾಯಿದ್ದೀನಿ, ಆ ಥರ ಅಪಾಯಿಂಟ್ಮೆಂಟ್ ಕೊಡಿಸೋದು ಅಥವಾ ಇನ್ನೊಂದೇನೋ ಎದುರು ಕೂರಿಸೋದು ಕರ್ಕೊಂಡು ಹೋಗೋದು ನಾನು ಮಾಡೋಕ್ಕಾಗಲ್ಲ, ನಾನು ಮಾಡೋದೂ ಇಲ್ಲ. ಯಾರಿಗೆ ಟೈಮ್ ಸಮೀಪಿಸಿದ್ದು ನಿಮ್ಮ ಎಫರ್ಟಿಗೆ ಬಿಟ್ಟಿದ್ದದು, ನಿಮ್ಮ ಎಫರ್ಟಿಗೆ ಬಿಟ್ಟಿದ್ದು. ಸೊ ಆ ನಿಮ್ಮ ಸಮಯ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಶ್ರದ್ಧೆ, ದೂರದಿಂದ ಮಾಡ್ತಕ್ಕಂಥ ಭಕ್ತಿ, ನಾಮಸ್ಮರಣೆ, ಇದೆಲ್ಲವೂ ಒಂದು ಟೈಮ್ ಬಂತು ಅಂತಂದರೆ ಯಾವ ರೂಪದಲ್ಲಾದರೂ ನಿಮಗೆ ಯಾವ ಗುರುಗಳು ಬೇಕಾದ್ರೂ ಸಿಗ್ಬೋದು. ABCDನೇ ಸಿಗಬೇಕು ಅಂತ ಏನಿಲ್ಲ. ಯಾವ ರೂಪದಲ್ಲಿ ಯಾವ ಗುರುಗಳು ಬೇಕಾದ್ರೂ ನಿಮ್ಮ ಹತ್ರಕ್ಕೆ ಬಂದು ನಿಮಗೊಂದು ದಾರಿ ಸಿಗ್ಬೋದು. ಬಟ್ ಮೊದಲನೇದಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಅನ್ನೋದನ್ನು ನಾವೆಲ್ಲ ನೋಡಬೇಕು. ಸೊ ಹಾಗಾಗಿ ಇವತ್ತಿನ ಮೆಸೇಜ್ ಅಂದರೆ ಇವತ್ತಿನ ಎಪಿಸೋಡಲ್ಲಿ ನನಗೆ ಹೇಳಬೇಕಾಗಿದ್ದೇನೆಂದರೆ, ಮೊದಲನೇದಾಗಿ ದೇವ್ರು ಇದ್ದಾನೆ ಅನ್ನೋದೇ ನಿಜ ಆದರೆ ಎಲ್ಲ ಅನ್ಯಾಯಗಳು ಹೋಗ್ಬಿಟ್ಟು ಎಲ್ಲರೂ ಒಳ್ಳೇದಾಗ್ಬಿಡ್ಬೇಕು, ಎಲ್ಲರೂ ಈಕ್ವಲ್ ಆಗಿಬಿಡ್ಬೇಕು, ಹಾಗೆಲ್ಲ ಆಗೋಕ್ಕೆ ಇಲ್ಲಿಯ ರೂಲ್ ಅಪ್ಲೈ ಆಗಲ್ಲ. ಅದನ್ನು ಮರೆತುಬಿಡಿ. ಇಲ್ಲಿ ಯು ಹ್ಯಾವ್ ಟು ಫೈಟ್ ಯುವರ್ ಓನ್ ಬ್ಯಾಟಲ್, ಯು ಹ್ಯಾವ್ ಟು ಎಕ್ಸಿಟ್ ಟು ದ ನೆಕ್ಸ್ಟ್ ಲೆವೆಲ್. ಅಷ್ಟು ಒಳ್ಳೇದು ಬೇಕಾ? ಮೇಲಿದೆ. ಅದಕ್ಕಿನ್ನ ಒಳ್ಳೇದು ಬೇಕಾ? ಇನ್ನೂ ಮೇಲಿದೆ ಅಣ್ಣ. ಅದಕ್ಕಿನ್ನ ಬೇಕಾ? ಇನ್ನೂ ಒಳ್ಳೇದು ಮೇಲಿದೆ. ಮತ್ತು ಎಲ್ಲ ಸಫರಿಂಗಿಂದ ಮುಕ್ತಿನ ಅದು ಎಲ್ಲದಕ್ಕಿಂತ ಮೇಲಿದೆ. ಸೊ ಇದೆಲ್ಲವೂ ನನ್ನ ಎಲ್ಲ ಹಳೆ ಪಾಡ್ಕಾಸ್ಟಲ್ಲಿ ಬಂದಿರತಕ್ಕಂಥ ವಿಚಾರವೇ. ಬಟ್ ಹೊಸದಾಗಿ ಪ್ರಶ್ನೆ ಮಾಡ್ತಾರೋ ನಾನು ಇದನ್ನು ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಯಾವುದೇ ಕೊಂಕು ಪ್ರಶ್ನೆಗಳಿಂದ ಅಫೆಂಡ್ ಆಗಿ ನಾನು ಹೇಳ್ತಾ ಇರೋದಲ್ಲ. ಈಗಲೂ ನಾನು ನಿಮಗೊಂದು ಕೇಳಿ ತಿಳಿ ಮಾಡಿ ಕಲಿ ಅನ್ನೋ ಫಾರ್ಮುಲಾ ನಿಮ್ಗೆ ಅಪ್ಲೈ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಇವತ್ತು ಮಾಡಿರ್ತಕ್ಕಂಥದ್ದು. ಸೊ ಇನ್ನು ಅಪಾಯಿಂಟ್ಮೆಂಟ್ ಕೊಡಿಸೋದು, ಅಪಾಯಿಂಟ್ಮೆಂಟ್ ಬೇಸಿಸ್ ಆ ಥರದ್ದಿಲ್ಲ. ಇನ್ನು ಮೂರನೇದು ಅಂತ ಬಂದರೆ ಅದೆಲ್ಲವೂ ಕಾಲಾಯ ತಸ್ಮೈ ನಮಃ ಅಂತ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಎಫರ್ಟ್ಗೆ ಬಿಟ್ಟಂಥ ವಿಷಯ. ಸೊ ಇದೊಂದು ಚಿಕ್ಕ ವಿಡಿಯೋ, ಇದೊಂದು ಮಾಹಿತಿ ನಿಮ್ಗೆ ತಿಳಿಸೋಕ್ಕೋಸ್ಕರ ಇದು ಮಾಡಿದ್ದೆ. ಅಗೇನ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನನ್ನ ಶಕ್ತಿ ಅನುಸಾರ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂಬರುವ ದಿನಗಳಲ್ಲಿ ಹೆಲ್ತ್ ಬಗ್ಗೆ ತುಂಬ ನಾವೆಷ್ಟು ಎಚ್ಚರ ವಹಿಸ್ಕೊಂಡ್ರೂ ಇವತ್ತು ಸಾಲದು, ಓಕೆನಾ. ನೋಡ್ತಾ ಇದ್ದೀವಿ ನಾವು ಎಂತೆಂಥ ನಮ್ಮ ಸ್ನೇಹಿತರು ಗೆಳೆಯರನ್ನೆಲ್ಲ ಕಳ್ಕೊಂಡಿದ್ದೀವಿ. ಆ ಒಂದು ನೋವು ನನಗೆ ಕೂಡ ಇದೆ. ಹಾಗಾಗಿ ಒಂದು ಹೆಲ್ತ್ ಬಗ್ಗೆ ಒಂದು ಸರಣಿಯ ಸಂಚಿಕೆಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ನೋಡಿ ತಕ್ಕ ಮಟ್ಟಿಗೆ ಪಾಲಿಸಿ. ಯಾಕಂದರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ಅದ್ರ ಜೊತೆಗೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಮೀರಿ ವಿಧಿಲಿಖಿತ ಹಣೆ ಬರನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಸೊ ಹಾಗಾಗಿ ಈ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ತುಂಬ ಇಷ್ಟ ಆದರೆ ಲೈಕ್ ಮಾಡಿ. ಈ ಮಾಹಿತಿಗಳೆಲ್ಲ ನಿಮ್ಮ ಥರ ಇನ್ನೊಬ್ಬ ಸ್ನೇಹಿತನಿಗೆ ಉಪಯುಕ್ತ ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.